ಇದು ನಿಜವಾಗಿಯೂ ನಡೆದ ಘಟನೆ. ಒಂದು ದೇಶದಲ್ಲಿ ಒಬ್ಬ ಖೈದಿಗೆ ಮರಣದಂಡನೆ ವಿಧಿಸಲಾಯಿತು. ಕೆಲವು ವಿಜ್ಞಾನಿಗಳು ಈ ಖೈದಿಯೊಂದಿಗೆ ಕೆಲವು ಸಂಶೋಧನೆ ಮಾಡಲು ಬಯಸಿದ್ದರು. ಅವರು ಅವನನ್ನು ಗಲ್ಲಿಗೆ ಏರಿಸುವ ಬದಲು ಒಂದು ವಿಷಪೂರಿತ ಹಾವಿನಿಂದ ಅವನನ್ನು ಕಡಿಸಿ ಅವನಿಗೆ ಮರಣದಂಡನೆ ನೀಡಲಾಗುವುದೆಂದು ಖೈದಿಗೆ ತಿಳಿಸಲಾಯಿತು. ಖೈದಿಗೆ ಮರಣದಂಡನೆ ವಿಧಿಸುವ ಸಮಯ ಬಂದಾಗ ದೊಡ್ಡ ವಿಷಪೂರಿತ ಹಾವನ್ನು ಅವನ ಮುಂದೆ ತರಲಾಯಿತು. ಅವನು ಹಾವನ್ನು ನೋಡಿದ ತಕ್ಷಣ ಅವನನ್ನು ಕುರ್ಚಿಯ ಮೇಲೆ ಕೂರಿಸಿ ಕಣ್ಣುಗಳನ್ನು ಮುಚ್ಚಿದರು. ಆದರೆ ಅವರು ಹಾವನ್ನು ಕಚ್ಚಲು ಬಿಡದೆ 2 ಸಣ್ಣ ಸೂಜಿಗಳಿಂದ ಅವನ ಕೈಗಳಿಗೆ ಚುಚ್ಚಿದರು. ಆ ಖೈದಿ ಕೇವಲ 2 ನಿಮಿಷದಲ್ಲಿ ನಿಧನನಾದನು. ಅವನ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು. ಆಶ್ಚರ್ಯಕರ ವಿಷಯವೇನೆಂದರೆ ಅವನ ದೇಹದಲ್ಲಿ ಹಾವಿನ ವಿಷವನ್ನು ಕಂಡುಹಿಡಿಯಲಾಯಿತು. ಈ ವಿಷ ಎಲ್ಲಿಂದ ಬಂದಿತು? ಖೈದಿಯ ಸಾವಿನ ಕಾರಣವೇನು? ಪ್ರಿಯರೇ, ಮಾನಸಿಕ ಆಘಾತದಿಂದಾಗಿ ಅವನ ದೇಹದಿಂದಲೇ ಉತ್ಪತ್ತಿಯಾದ ವಿಷ ಅದಾಗಿದೆ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಮ್ಮಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳನ್ನು ಉಂಟುಮಾಡುತ್ತದೆ. ಅದಕ್ಕೆ ಅನುಗುಣವಾಗಿ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಸೃಷ್ಟಿಯಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮವೇ ನಮಗೆ ಬರುವ 90% ರೋಗಗಳಿಗೆ ಮುಖ್ಯ ಕಾರಣವಾಗಿದೆ. ಇದು ನಂಬಲು ಕಷ್ಟವಾದರೂ ಸಹ ಇದೇ ಸತ್ಯ. ನಮ್ಮ ತಪ್ಪಾದ ಯೋಚನೆ ಹಾಗೂ ಭಯದಿಂದ ನಮ್ಮನ್ನು ನಾವೇ ನಾಶ ಮಾಡಿಕೊಳ್ತಿದ್ದೇವೆ. ನಮ್ಮ ತಂದೆಗೆ ತಾಯಿಗೆ ಸಕ್ಕರೆ ಕಾಯಿಲೆ, ನನಗೂ ಕೂಡ ಸಕ್ಕರೆ ಕಾಯಿಲೆ ಬರಬಹುದು. ನಮ್ಮ ತಂದೆಗೆ ತಾಯಿಗೆ ಹೃದಯದಲ್ಲಿ ತೊಂದರೆ, ಇದೂ ನಮ್ಗೆ ಬರಬಹುದು ಎನ್ನುವ ಭಯ. ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯಾದ ಭಯವಿದ್ದರೆ ಖಂಡಿತವಾಗಿಯೂ ನಿಮಗೂ ಬರುವ ಸಾಧ್ಯತೆ ಇದೆ. ಇದರ ಬದಲಿಗೆ ನನ್ನನ್ನು ಸೃಷ್ಟಿಸಿದ ದೇವರಿಂದ ನನಗೆ ಎಲ್ಲವೂ ಮಾಡಲು ಸಾಧ್ಯ ಎಂಬ ನಂಬಿಕೆಯಲ್ಲಿ ಜೀವನವನ್ನು ಸಾಗಿಸೋಣ.